ಹೆಜ್ಜೆ ಅಂತ ಇಲ್ಲಿ ನಂದಿ ಬೆಟ್ಟದಿಂದ ಇಲ್ಲಿ ಒಂದೇ ಹೆಜ್ಜೆ ಇಲ್ಲೇ ಇದ್ದಿದ್ದು ಮುಂಚೆ. ಸ್ವಾಮಿನ ಇಲ್ಲೇ ಗೌತಮ ಮಹರ್ಷಿಗಳು ತಪಸ್ಸು ಮಾಡಿ ಸ್ವಾಮಿನೇ ತಿಮ್ಮರಾಯ ಸ್ವಾಮಿನೇ ಮಾಡಿರೋದ್ರಿಂದ ಇಲ್ಲಿ ಭಕ್ತಾದಿಗಳು ಬಂದು ಏನೋ ಅರಕೆ ಮಾಡ್ಕೊಂಡು ಹೋದರೆ ಈ ಮಕ್ಕಳಿಲ್ದ ಗುರು. ನಾವಿವತ್ತು ಕೆಂಪೇಗೌಡರು ಪೂರ್ವಜರಾದಂತಹ ರಣಬೈರೇಗೌಡರು ವಾಸ ಮಾಡುತ್ತಿದ್ದ ಸ್ಥಳ ಆವತಿ. ಈ ಆವತಿಯಲ್ಲಿ ಏನು ಫೇಮಸ್ಸಪ್ಪ ಅಂದರೆ ತಿಮ್ಮರಾಯಸ್ವಾಮಿ ಬೆಟ್ಟ. ಈ ತಿಮ್ಮರಾಯಸ್ವಾಮಿ ಬೆಟ್ಟದಲ್ಲಿ ಗೌತಮ ಮಹರ್ಷಿಗಳು ವಾಸ ಮಾಡುತ್ತಿದ್ದರು. ಈ ಬೆಟ್ಟದಲ್ಲಿ ವಿಶೇಷತೆ ಏನಪ್ಪ ಅಂದರೆ ಗೌತಮ ಮಹರ್ಷಿಗಳು ಧ್ಯಾನ ಮಾಡ್ತಿದ್ದ ಗುಹೆ, ಮತ್ತು ಅವರು ಸ್ನಾನ ಮಾಡುತ್ತಿದ್ದ ಕಲ್ಯಾಣಿ, ಮತ್ತು ಈ ತಿರುಪತಿ ತಿಮ್ಮಪ್ಪ ಇಲ್ಲಿಂದ ಸಂಚರಣೆ ಹೋಗಬೇಕಾದಾಗ ಅದರ ಹೆಜ್ಜೆ ಗುರುತುಗಳು, ಇನ್ನೂ ಹಲವಾರು ವಿಶೇಷತೆಗಳಿದೆ. ಬನ್ನಿ ಮೇಲೆ ಹೋಗಿ. ಈ ದೇವಸ್ಥಾನ ಬಂದು ಬೆಂಗಳೂರಿಂದ ಸುಮಾರು 45 ಕಿಲೋಮೀಟರ್ ಆಗುತ್ತೆ. ನಮ್ಮ ದೇವನಹಳ್ಳಿಯಿಂದ 6 ಕಿಲೋಮೀಟರ್ ಆಗುತ್ತೆ. ನಾವು ಚಿಕ್ಕಬಳ್ಳಾಪುರಿಗೆ ಹೋಗೋ ರೋಡಲ್ಲಿ ಆವತಿ ವಿಲೇಜ್ ಸರ್ವಿಸ್ ರೋಡ್ಗೆ ಟರ್ನ್ ಮಾಡ್ಕೊಂಬಂದರೆ ಫಸ್ಟಿಗೆ ಈ ಆರ್ಚ್ ಸಿಗುತ್ತೆ. ಹಾಗೆ ಸ್ವಲ್ಪ ಮುಂದೆ ಹೋದರೆ ತಿಮ್ಮರಾಯಸ್ವಾಮಿ ಬೆಟ್ಟಕ್ಕೆ ಹೋಗೋ ದಾರಿ ಸಿಗುತ್ತೆ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನೇ ಆಗಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಕುದುರೆ ಹೆಜ್ಜೆ ಅಂತ ಇಲ್ಲಿ ನಂದಿ ಬೆಟ್ಟದಿಂದ ಇಲ್ಲಿ ಒಂದೇ ಹೆಜ್ಜೆ ಇಕ್ಕಿ ಸ್ವಾಮಿ ಇಲ್ಲಿ ಬಂದು ನಿಲ್ಲಿಸಿ ಒಂದು ಹೆಜ್ಜೆ ಇಲ್ಲಿ ಇಕ್ಕಿದ್ದಾರೆ. ಇನ್ನೊಂದು ಹೆಜ್ಜೆ ಎಲ್ಲ ತಿರುಪ್ತಿನಲ್ಲಿ ಐತೆ ಅಂತ ಹೇಳ್ತಾರೆ ದೊಡ್ಡವರು, ಆದರೂ ನಮಗೂ ಗೊತ್ತಿಲ್ಲ. ಆ ಥರ ನೋಡಿ ಇಲ್ಲಿ ಸ್ವಾಮಿ ಇಲ್ಲಿ ಒಂದು ಹೆಜ್ಜೆ, ಅಲ್ಲಿಂದ ಇಲ್ಲಿ ಒಂದು ಹೆಜ್ಜೆ ಇಕ್ಕಿ ಇಲ್ಲಿ ಶಂಕುದೊಣೆ ಅಂತಿದೆ. ಶಂಕು ತೀರ್ಥಕ್ಕೆ ದಾರಿ ಅಂತ ಬೋರ್ಡ್ ಕೂಡ ಹಾಕಿದ್ದೀರಿ ಈ ಕಡೆ. ಅಲ್ಲಿ ಶಂಕುದೊಣೆ, ಲಕ್ಷ್ಮೀ ದೊಣೆ ಎಲ್ಲ ಇದೆ ಅಲ್ಲಿ. ಅದು ಬೇಕಾದ್ರೆ ತೋರಿಸ್ತೀನಿ ನೋಡಿ. ಇಲ್ಲಿ ಗೌತಮ ಮಹರ್ಷಿಗಳು ತಪಸ್ಸು ಮಾಡಬೇಕಾದ್ರೆ ಇಲ್ಲಿ ಸ್ನಾನಕ್ಕೆ ಅದನ್ನು ಇದು ಮಾಡ್ಕೊಂಡಿದ್ರು. ಇಲ್ಲಿ ಕಲ್ಯಾಣಿ ಶಂಕುದೊಣೆ ಮಾಡಿರೋದ್ರಿಂದ ಇಲ್ಲಿ ಭಕ್ತಾದಿಗಳು ಬಂದು ಏನೋ ಅರಕೆ ಮಾಡ್ಕೊಂಡು ಹೋದರೆ ಈ ಮಕ್ಕಳಿಲ್ದವರು ಇಲ್ಲಿ 9 ವಾರ ಸ್ನಾನ ಮಾಡ್ಕೊಂಡು ಪ್ರದಕ್ಷಿಣೆ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಮಾಡಿದ್ರೆ ಅವ್ರಿಗೂ ಒಳ್ಳೆಯದಾಗಿದೆ. ಈ ಥರ ಇವಾಗ ಏನೇ ಕೆಲಸ ಮಾಡಬೇಕಾದ್ರೂ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ದೇವ್ರನ್ನ ಭಕ್ತಿಯಿಂದ ಕೇಳ್ಕೊಂಡ್ರೆ ಎಲ್ಲ ಅದಕ್ಕೂ ಅನುಕೂಲವಾಗಿ ಆಗೈತೆ. ಆ ಥರ ಮಾಡ್ಕೊಂಡು ಇದು ಆವತ್ತಿಂದ ಇದು ಪ್ರಶಸ್ತಿವಾಗಿರೋಂಥ ಜಾಗ ಇದು. ಇವಾಗ 51 ಅಡಿವರೆಗೂ ಕ್ಲೀನ್ ಮಾಡಿದ್ದೀರಿ. ಅವಾಗ ಒಂದು ಸಲ ಹಿಂಗೆ ಏನೋ ಸ್ವಲ್ಪ ಗಲೀಜೆಲ್ಲ ಆಗಿದ್ರಿ. ಅದ್ರ ಹಿಂದೆ ಎಷ್ಟೊಳಕ್ಕೆ ಇದ್ದಾರೆ ಗೊತ್ತಿಲ್ಲ, ಅದನ್ನು ಇನ್ನು ಆದಮೇಲೆ ಕ್ಲೀನ್ ಮಾಡೋಕ್ಕಾಗಿಲ್ಲ. ಅಷ್ಟುವರೆಗೂ ಇದು ಮಾಡಿದ್ದೀರಿ. ಅದು ತಿರುಪ್ತಿಗೆ ಇದೆ ಅಂತಾರೆ, ಅದು ನೋಡಿದವ್ರಿಲ್ಲ. ತಿರುಪ್ತಿವರೆಗೂ ಕನೆಕ್ಷನ್ ಐತೆ, ಅದು ನೋಡಿದವ್ರಿಲ್ಲ. ಅದು ಒಳಗಡೆ 51 ಅಡಿವರೆಗೂ ಕ್ಲೀನ್ ಮಾಡೋಕ್ಕಾಗಿದೆ, ಅದರಿಂದ ಕೆಳಗೆ ಕ್ಲೀನ್ ಮಾಡೋಕ್ಕಾಗಿಲ್ಲ ನಾವು. ಅಲ್ಲಲ್ಲ 51 ಅಡಿವರೆಗೂ ಕ್ಲೀನ್ ಮಾಡಿದ್ದೀರಿ. ಅದರಿಂದ ಒಳಗಡೆ ಹೊತ್ತು ಸುರಂಗನೇ ಇದೆ, ಆದರೂ ಕ್ಲೀನ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೊಳಗಡೆ. ಅಲ್ಲಿವರೆಗೂ ನೋಡಿದ್ದೀವಿ ನಾವು ಅಷ್ಟೇ. ಇಲ್ಲ, ಈ ಕೆಲವರು ಏನೋ ಇದು ಇಟ್ಕೊಂಡು ಗಾಳಿ ಶ್ರೇಷ್ಠ ಅವು ಇವು ಇರೋರೆಲ್ಲ ಬಂದು ಇಲ್ಲಿ 9 ವಾರ ಬಂದು ಸ್ನಾನ ಮಾಡ್ಕೊಂಡು ಇಲ್ಲಿ ತಣ್ಣೀರು ಬತ್ತಿಯಲ್ಲಿ ತಿಮ್ಮರಾಯಸ್ವಾಮಿ ಸುತ್ತು ಪ್ರದಕ್ಷಿಣೆ ಮಾಡಿ ಹೋದಾಗ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಿದೆ. ಯಾರೂ ನಮ್ಗೆ ಇದಾಗಿಲ್ಲ ಅಂತ ಹೇಳಿಲ್ಲ ಇದುವರೆಗೂ. ಲಕ್ಷ್ಮೀ ತೀರ್ಥ ಅಂತ ಪುರಾತನ ಕಾಲದಿಂದ ಇದು ಹಂಗೆ ಇದೆ. ನೀರು ತುಂಬ ಚೆನ್ನಾಗಿರುತ್ತೆ ಇದು. ಅಂದರೆ ಇದು ಯಾರಿಗೂ ಗೊತ್ತಿಲ್ಲ, ಈ ಸೈಡಲ್ಲಿ ಇರೋದ್ರಿಂದ ಇದು ಯಾರೂ ನೋಡಿಲ್ಲ ಸರಿಯಾಗಿ. ಯಾರೋ ಈ ಕಡೆ ಬಂದಾಗ ಗೊತ್ತಿಲ್ಲ, ಅವ್ರು ನೋಡಿರ್ತಾರೆ ಶೇರ್ ಇದು ಒಂದು ಹಳ್ಳ ಇದೆ ಅಂತ. ಇದು ಒಳಗಡೆ ಇದೆ, ಅದು ಇದನ್ನ ಯಾರು ಕ್ಲೀನ್ ಮಾಡೋಕ್ಕಾಗಿಲ್ಲ, ಯಾರು ಒಳಗಡೆ ಹೋಗೋಕ್ಕಾಗಿಲ್ಲ. ಇದು ಇನ್ನು ಅದರೊಳಗೆ ಇದು ಲಕ್ಷ್ಮೀ ತೀರ್ಥ ಅಂತ ಅಷ್ಟೇ, ಇನ್ನೇನು ವಿಶೇಷ ಏನಿಲ್ಲ. ಲಕ್ಷ್ಮೀ ತೀರ್ಥ ಅಂತ ಅಲ್ಲಿ ಇವಾಗ ಮನೆಗೆ ತೀರ್ಥ ಅಂತ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಶಂಕು ತೀರ್ಥ, ಲಕ್ಷ್ಮೀ ತೀರ್ಥ ಅಂತ ತಗೊಂಡೋಗೋರು. ಅಲ್ಲಿ ಚಕ್ರ ತೀರ್ಥ ಅಂತ ಒಂದಿದೆ, ಇನ್ನು ಮುಂದೆ ಆ ಕಡೆ ಸೈಡಿಗಿದೆ. ಅದೊಂದು ಇದೆ, 3 ದೊಣೆಗಳಿದೆ ಇಲ್ಲಿ ಅಷ್ಟೇ. ತಿಮ್ಮಪ್ಪನಿಗೆ ಮೇಯ್ನ್ ಅದರಿಂದ ಅಭಿಷೇಕಕ್ಕೆ ಎಲ್ಲ ಅದರಿಂದ ತಗೊಂಡೋಗ್ತಾ ಇದ್ದು. ಇವಾಗ ಇತ್ತೀಚೆಗೆ ಯಾರೂ ತಗೊಂಡೋಗಲ್ಲ, ಬರೋಲ್ಲ, ಕೆಳಗಡೆ ಎತ್ಕೊಂಡು ಹೋಗಲ್ಲ. ಇವಾಗೆಲ್ಲ ಬೋರ್ವೆಲ್ಗಳು ಅವು ಇವು ಬಂದವಲ್ಲ, ಅದೇ ನೀರನ್ನೇ ಉಪಯೋಗಿಸ್ತೀವಿ. ಮಹರ್ಷಿ ಇರಬೇಕಾದ್ರೆ ನಾವು ಸುಮಾರು 15 ವರ್ಷ 16 ವರ್ಷದಿಂದನೇ ಇಲ್ಲಿಂದ ತೊಗೊಂಡೋಗ್ತಾ ಇದ್ದು. ದೇವ್ರಿಗೆ ಅಭಿಷೇಕಕ್ಕಾಗಲಿ, ಇನ್ನೊಂದು ಕೈ ಕಾಲು ತೊಳೆಯೋಕ್ಕಾಗಲಿ, ಕುಡಿಯೋಕ್ಕಾಗಲಿ ಎಲ್ಲ ಇಲ್ಲಿಂದೇ ಉಪಯೋಗಿಸ್ತಾ ಇದ್ದಿದ್ದು ಅವಾಗ. ಇವಾಗೆಲ್ಲ ಇದು ಮಾಡಿಬಿಟ್ಟು ಫಿಲ್ಟರ್ ನೀರು ಅವು ಇವು ಅಂತ ಬಂದ್ಬಿಟ್ಟು ಇವಾಗ ಅದು ಉಪಯೋಗಿಸ್ತಾ ಇಲ್ಲ ಅಷ್ಟೇ. ಅಂದರೆ ಜನಗಳು ಬಂದು ಇವಾಗ ಸ್ನಾನ ಮಾಡಿ ಹೋಗ್ತಾರೆ. ಇವಾಗ ಒಂದು ಚೆಂಬು ನೀರು ಎತ್ಕೊಂಡು ಅದಕ್ಕೆ ಹಾಕ್ಕೊಂಡು ಸ್ನಾನ ಮಾಡ್ತಾರೆ. ಬರೋಕ್ಕಾಗದಿದ್ದವರು ಒಂದು ಬಾಟ್ಲಲ್ಲಿ ಇಟ್ಕೊಂಡೋಗಿ ಇಲ್ಲ ಚೆಂಬಲ್ಲೇ ಅಂತ ಮನೆಯಾಗ ಸ್ನಾನ ಮಾಡ್ತಾರೆ, ಆತನ ತೀರ್ಥ ಬೇಕು ಅಂತ. ಗೌತಮ ಋಷಿಗಳು ತಪಸ್ಸು ಮಾಡಿ
ಇಲ್ಲೇ ಇದ್ದಿದ್ದು ಮುಂಚೆ ಸ್ವಾಮಿನ ಇಲ್ಲೇ ಗೌತಮ ಮಹರ್ಷಿಗಳು ತಪಸ್ ಮಾಡಿ ಸ್ವಾಮಿನೇ ತಿಮ್ಮರಾಯ ಸ್ವಾಮಿನ ಸ್ಥಾಪನೆ ಮಾಡಿರೋದು ಅವರೇ ಬೆಟ್ಟದಲ್ಲಿ. ಇಲ್ಲ ಅಲ್ಲಿ ಮೇಲ್ಗಡೆ ದೇವಸ್ಥಾನದಾಗ ಅವ್ರು ವಾಸ ಮಾಡ್ತಾ ಇದ್ದಲ್ಲ ಇಲ್ಲೇ 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 ಧ್ಯಾನ ಮತ್ತೆ ಮಲಗ್ತಾ ಇದ್ದೀವಿ ಎಲ್ಲ ಇಲ್ಲೇ. ಮತ್ತೆ ಇವರು ಆಹಾಲ ದೇವಿ ಆಚೆ ಕಡೆ ಇದೆ. ಇಲ್ಲಿ ತಪಸ್ ಮಾಡಿ ಸ್ವಾಮಿಗಳೆಲ್ಲ ಇಲ್ಲೇ ಇದ್ದಿದ್ದು ಗೌತಮ ಮಹರ್ಷಿಗಳು. ಬಾವಲಿಗಳು ತುಂಬೋಗಿದೆ. ಬಾವಲಿಗಳು ಇನ್ನೂ ಯಾರು ಸಂಸಾರ ಇಲ್ಲ ಇಲ್ಲಿ ಯಾರೂ ಇಲ್ಲಲ್ಲ ಇವಾಗ. ಹಾಲು ಬಿದ್ದಿದ್ದರಿಂದ ಯಾರೂ ಬರಲ್ಲ ಇವಾಗ. ಬಾವಲಿಗಳು ಇದೆ ಅವತ್ತಿಂದ ಇದೆ, ಇವತ್ತೇನಲ್ಲ ಹೊಸದಾಗೇನಿಲ್ಲ ಅವು. ಅವ್ರು ಇಲ್ಲೇ ಸ್ನಾನ ಮಾಡಿ ಎಲ್ಲ ಇಲ್ಲೇ ಇಲ್ಲೇ ಮಲಗ್ತಾ ಇಲ್ಲೇ ತಪಸ್ ಮಾಡ್ತಾ ಇದ್ದು. ಆವಾಗ ಈ ಥರ ಸ್ವಾಮಿಗಳು ಅಲ್ಲಿ ಗೌತಮ ಮಹರ್ಷಿಗಳು ಬಂದು ಅಲ್ಲಿ ತಿಮ್ಮರಾಯ ಸ್ವಾಮಿನ ಸ್ಥಾಪನೆ ಮಾಡೋದು ಗೌತಮ ಮಹರ್ಷಿಗಳೇ, ಬೇರೆ ಯಾರು ಮಾಡಿ. ಇಲ್ಲೇ ದಿಬ್ಗಿರಿ ಬೆಟ್ಟ ಅಂತಿದ್ರಿ ಎದುರುಗೆ, ಅಲ್ಲಿ ಹೋಗೋರು. ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಅಲ್ಲಿ ಇದೆಲ್ಲ ಮಾಡ್ಕೊಂಡು ಬರೋರು. ಮತ್ತೆ ಇವರು ಅಹಲ್ಯಾದೇವಿದು ಏನೋ ಒಂದು ಸ್ಟೋರಿ ಇದೆ ಅಂತಲ್ಲ, ಅಹಲ್ಯಾದೇವಿದು ಈ ಕಡೆ ಸೈಡಲ್ಲಿದೆ, ತೋರಿಸ್ತೀನಿ ನನಗೆ. ಇದು ಗೌತಮ ಮಹರ್ಷಿಗಳು ಅವರು ಧರ್ಮಪತ್ನಿ. ಆಯಮ್ಮ ಇದು ಇಲ್ಲಿ ಗೌತಮಗಿರಿ ಅವರು ಸಾಧುಗಳು ತಪಸ್ ಮಾಡಬೇಕಾದ್ರೆ ಅವರು ಬೆಳಗಿನ ಜಾವ 5 ಗಂಟೆಗೆ ಮಾಮೂಲಿ ಸ್ನಾನಕ್ಕೆ ಹೋಗ್ಬೇಕಲ್ಲ. ಸಂಜಾವನೆ ಧ್ಯಾನ ಆದಮೇಲೆ ದಿಬ್ಗಿರಿ ಬೆಟ್ಟ ಅಂತಿತ್ತು, ಅಲ್ಲಿಗೆ ಹೋಗೋರು ಸ್ನಾನಕ್ಕೆ. ಈ ಅಮ್ಮನ ಚಿಕ್ಕ ಮಗು ಮಾಡಿ ಬಿಟ್ಬಿಟ್ಟು ಹೋಗೋನು. ಆವಾಗ ದೇವೇಂದ್ರ ಆವಾಗ ಎಷ್ಟು ಸುಂದರವಾಗಿದ್ಲಂತೆ ಅಮ್ಮನು. ಆ ಅಮ್ಮನ ಏನೇನೋ ಮಾಡಿ ಪಡಿಬೇಕು ಅಂತಂದು ಇದು ಮಾಡಬೇಕಾದ್ರೆ ಚಿಕ್ಕ ಮಗು ಥರ ಮಾಡಿ ಅವರು ಋಷಿಗಳು ಮಗು ಥರ ಮಾಡಿ ಹೋಗೋರಂತೆ ಸ್ನಾನಕ್ಕೆ. ಒಂದು ರಾತ್ರಿ ಏನೇನೋ ಮಾಡಿ ಈ ರಾತ್ರಿ ಆದರೂ ಪಡಿಬೇಕು ಅಮ್ಮನ ನಾನು ಅಂತಂದ್ಬಿಟ್ಟು ದೇವೇಂದ್ರ ಇಲ್ಲಿ ಕೋಳಿನ ಬೆಟ್ಟ ಇದೆ, ಆ ಬೆಟ್ಟದಲ್ಲಿ ಕೋಳಿಯಾಗಿ ಬಂದು ಕೂಗಿ ಅವರು ಗೌತಮ ಋಷಿಗಳು ಟೈಮ್ ಆಯಿತು ತಡಿ, ನಾನು ಏನೋ ಬೇಗ ಇಷ್ಟೊತ್ತು ಮಲ್ಕೊಂಬಿಟ್ಟಿದ್ದೀನಿ ಅಂತ ಇದ್ದು ಸ್ನಾನಕ್ಕೆ ಹೋದಾಗ ಆತನ ಮಗು ಮಾಡಿದ್ದಾಗ ಮಗು ಪಕ್ಕದಾಗ ಮಲ್ಕೊಂಡ್ರದ್ರಕ್ಕೆ ಈ ಅಮ್ಮನಿಗೆ ಶಾಪ ಕೊಟ್ಟರು ಗೌತಮ ಋಷಿಗಳು. ಏನೋ ನೀನು ಶಿಲೆ ಆಗಿ ಹೋಗು ಅಂತ. ಆ ಶಿಲೆ ಆಗಿರೋದ್ರಿಂದ ಆವಾಗ ನಿಮ್ಗೆ ಮೋಕ್ಷ ಯಾವಾಗ ಅಂದರೆ ರಾಮ ಲಕ್ಷ್ಮಣ ಬಂದಾಗ, ಸೀತೆ ಬಂದಾಗ ನಿಮ್ಗೆ ವಿಮೋಕ್ಷಣ ಆಗುತ್ತೆ ಅಂತ ಹೇಳ್ಬಿಟ್ಟು ಅವತ್ತು ಹೋಗಿರೋದು. ಯಾವ್ದು ಕೋಳಿನ ಬೆಟ್ಟ ನೋಡಿ, ಆ ಕಡೆ ಎದುರುಗಿದೆ, ಅದೇ ಕೋಳಿನ ಬೆಟ್ಟ. ಅಲ್ಲಿ ಬಂದು ದೇವೇಂದ್ರನು ಕೋಳಿಯಾಗಿ ಬಂದು ಕೂಗಿರೋದು. ಆವಾಗ ಇನ್ನು ಟೈಮ್ ಆಯಿತು, ಗೌತಮ ಮಹರ್ಷಿಗಳು ಸ್ನಾನಕ್ಕೆ ಹೋಗಿರೋದು. ಇಲ್ಲಿ ದಿಬ್ಗಿರಿ ಬೆಟ್ಟ ಅಂತಿದೆ ಈ ಕಡೆ ಕಾರಹಳ್ಳಿ ಕ್ರಾಸಿನ ಮೇಲಕ್ಕೆ. ಅಲ್ಲಿ ಸ್ನಾನಕ್ಕೆ ಹೋಗಿದ್ದಾಗ ಈ ಅಮ್ಮನ ಮಗು ಮಾಡಿ ಇಕ್ಬಿಟ್ಟು ಹೋಗಿರಲ್ಲ, ಅಷ್ಟು ಸುಂದರವಾಗಿದ್ಲಂತೆ ಅಮ್ಮನ ನೋಡೋಕೆ. ದೇವೇಂದ್ರ ಏನೇನು ಮಾಡಿ ಅಮ್ಮನ ಪಡಿಬೇಕು, ನಾನು ಇಷ್ಟು ಸುಂದರವಾಗಿರೋ ಸಾಧುಗಳಿಗೆ ಇರಬಾರ್ದು ಅಂತಂದು ಬಂದು ಈ ಥರ ಮಾಡಿದ್ದಕ್ಕೆ ಇನ್ನು ಮಗು ಮಾಡಿ ಹೋಗಿದ್ದರಿಂದ ಅವನು ಏನೂ ಮಾಡೋಕ್ಕಾಗಿಲ್ಲ ಆ ಅಮ್ಮನ್ನ. ಸುಮ್ಮನೆ ಆದರೂ ಮಲ್ಕೊಂಡು ಎದ್ದಿರೋದ್ರಕ್ಕೆ ಈ ಅಮ್ಮಂಗೆ ಶಾಪ ಮಾಡಿರೋದು, ಶಾಪ ಕೊಟ್ಟಿರೋದು, ನೀನು ಈ ಥರ ಆಗಿದೆಯಾ ಅಂತ. ಆವಾಗ ನಮ್ಮ ಶಾಪ ವಿಮೋಚನೆ ಹೆಂಗೆ ಅಂದಾಗ ರಾಮ ಲಕ್ಷ್ಮಣ ಬಂದಾಗ ಈ ಕಡೆ ಬಂದಾಗ ನಿಂಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳಿರೋದು. ಹೋಗಿರೋದು ಅದೇ ಬೆಟ್ಟ ನೋಡಲ್ಲ, ಎದುರುಗ ಅದೇ ಬೆಟ್ಟ. ಆ ಬೆಟ್ಟದಿಂದ ಅದನ್ನು ಆ ಬೆಟ್ಟಕ್ಕೆ ಇವಾಗ ಏನು ಹೆಸರು ಬಂದರೆ ಕೋಳಿನ ಬೆಟ್ಟ ಅಂತ ಬಂದೈತೆ. ಕೋಳಿಯಾಗಿ ಕೂಗಿರೋದ್ರಕ್ಕೆ ಕೋಳಿನ ಬೆಟ್ಟ ಅಂತ ಹೆಸರು ಅದಕ್ಕೆ. ಅದಕ್ಕೆ ದೇವೇಂದ್ರಗೆ ಇಲ್ಲಿ ಪೂಜೆ ಇಲ್ಲ. ಇಲ್ಲ ಪೂಜೆ ಇಲ್ಲಿ ಈ ಕಡೆ ಎಲ್ಲಿ ದೇವೇಂದ್ರದ್ದು ಯಾವುದೂ ಇಲ್ಲ, ಶಾಪ ಹಾಕಿರೋದು. ಅದು ಅದೇನೋ ಕುರುಪಿ ಆಗಿರೋ ಅಂತಂದು ಏನೋ ಒಂದು ಥರ ಶಾಪ ಕೊಟ್ಟಿದ್ದಾರೆ. ಅದು ತಿರ್ಗಿ ಅವ್ರಿಗೂ ಶಾಪ ವಿಮೋಚನೆ ಯಾವ ಥರ ಅನ್ನೋದು ಗೊತ್ತಿಲ್ಲ ನಮ್ಗೆ, ಅದು ನಮಗೆ ಅಷ್ಟು ಐಡಿಯಾ ಇಲ್ಲ. ಪುರಾಣ ಪ್ರಕಾರ ಈ ಥರ ಇದೆ ಅಷ್ಟೇ. ಮುಂಚೆ ಪುರಾಣದಿಂದ ಏನೈತೆ ಇವಾಗ ಅದನ್ನೇ ನಾವು ಹೇಳ್ತಾ ಇರೋದು. ದೇವೇಂದ್ರನಿಗೆ ಈ ಥರ ಶಾಪ ಕೊಟ್ಟಿದ್ರು, ಭೂಲೋಕದಲ್ಲಿ ಪೂಜೆ ಇಲ್ಲ ಅವರಿಗೆ. ಇಲ್ಲ ಪೂಜೆನೇ ಇಲ್ಲ ಅದಕ್ಕೆ. ದೇವೇಂದ್ರ ಇಲ್ಲಿ ಆ ಕಡೆ ನಮ್ಮ ಇಡೀ ಇದರಲ್ಲೇ ಎಲ್ಲಿ ಇಲ್ಲ. ಚಕ್ರತೀರ್ಥ ಅಂತ ಇದು 3 ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋದರೆ ನಾವು ಏನು ಅರ್ಕೆ ಮಾಡ್ಕೊಂಡಿರ್ತೀವೋ ದೇವ್ರ ಸುತ್ತಲೂ ನಾವು 9 ಪ್ರದರ್ಶನ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇದರಲ್ಲೂ ಸ್ನಾನ ಮಾಡ್ಕೊಂಡು ಇದರೊಳಗೆ ಸ್ನಾನ ಮಾಡ್ತಾರೆ. ವಿಶೇಷತೆ ಇವಾಗ ದೇವ್ರಿಗೆ ಅಲ್ಲಿ ಮಂಡೆ ತೆಗೆದುಬಿಟ್ಟು ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಇಲ್ಲೇ ಮಾಡ್ತಾರೆ, ಇಲ್ಲಿ ಅಲ್ಲಿ ಮಾಡ್ತಾರೆ, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಇಲ್ಲಿ 3 ಕಡೆನೂ ಮಾಡ್ಬೋದು. ಇದು ಮುಂಚೆ ಪುರಾತನ ಕಾಲದಿಂದ ಒಂದು ಮಂಟಪ ಇತ್ತು, ದೇವಸ್ಥಾನ ಇದು. ಇವಾಗ ಐನೂರು ಸಂಘಕ್ಕೆ ಅಂತಂದ್ಬಿಟ್ಟು ಯಾಗಮಾಲಕರು ಅವರು ಸಂಘ ಮಾಡಿಕೊಂಡು ಇಲ್ಲಿ ಆಶ್ರಮ ಎಲ್ಲ ಮಾಡಿಕೊಂಡು ಅವ್ರ ಮಕ್ಳಕ್ಕೆ ಅದೇನೋ ಮುಂಜಿ ದೇವರು ಇವೆಲ್ಲ ಮಾಡಿಕೊಂಡು ಏಜು ಪಾಠಶಾಲೆ ಅಂತ ಮಾಡ್ಕೊಂಡವ್ರೆ ಇವಾಗ ಇಲ್ಲಿ. ಏಜು ಪಾಠಶಾಲೆ ಅಂತ ಮಾಡ್ಕೊಂಡವ್ರೆ. ಇದು ಸೇಮ್ ಇದೆ ಅದೇ ಥರ ಏನಪ್ಪ, ಇದೇನು ಆ ಥರ ಏನಿಲ್ಲ, ಆಳ ಏನಿಲ್ಲ. ಮುಂಚೆ ಒಂಥರ ತೊಟ್ಟಿಲ್ ಥರ ಇತ್ತು ಒಳಗಡೆ, ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿ ಅದೆಲ್ಲ ಯಾಕಂದ್ರೆ ಯಾರ್ಯಾರು ಕಾಲು ಜಾರಿ ಬಿದ್ದರೆ ಅದ್ರೊಳಗೆ ಹೋಗಿ ಸಿಕ್ಕಾಕೊಂಡವರು. ಆದ್ದರಿಂದ 1-2-3 ಆವಾಗ ತುಂಬ ದಿನದಲ್ಲಿ
ಒಂದಿಬ್ಬರು ಕಾಲು ಇದು ಹೊರಟೋಗ್ಬಿಟ್ಟಾರೆ. ಆವಾಗ ನೋಡ್ಬಿಟ್ಟು ಎಲ್ಲ ನೀರೆಲ್ಲ ಓಡಿಸಿ ಮೋಟ್ರ್ಗೆಲ್ಲ ಇಕ್ಕಿ ಅದನ್ನು ಏನೈತೆ ಅಂತ ಶೋಧಿಸ್ಬಿಟ್ಟು ಎಲ್ಲ ಅದು ಸೊರಕೆ ಇದ್ದಿದ್ದನ್ನ ಕ್ಲೀನಾಗಿ ಸಿಮೆಂಟ್ ಪ್ಯಾಕ್ ಮಾಡಿ ಇವಾಗ ಒಂದು ಮಟ್ಟಕ್ಕೆ ಐತೆ. ಇವಾಗ ಯಾರು ಬೇಕೋ ಸ್ನಾನ ಮಾಡ್ಬೋದು, ಹೆಂಗೆ ಬೇಕೋ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇಲ್ಲ ಒಂದು 15 ಅಡಿಯಿಂದ 20 ಅಡಿ ಇದೆ ಅಷ್ಟೇ, ಜಾಸ್ತಿ ಏನು ಆಳ ಇಲ್ಲ. ಇವಾಗ ಆಳ ಇರೋದು ತೊರಕೆಗಳೆಲ್ಲ ಮುಚ್ಚಿಬಿಟ್ಟಿದ್ದೀವಿ ಕಾಂಕ್ರೀಟ್ ಹಾಕಿ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸ್ನಾನ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಏನಿದೆ ಪರವಾಗಿಲ್ಲ. ಅದೆಲ್ಲ ಅವ್ರು ಏನು ಅರಿಕೆ ಮಾಡ್ಕೊಂಡಿರ್ತಾರೋ ಅದು ಪೂರೈಸ್ತದೆ ಅಂತ ನಂಬಿಕೆ. ಆವತ್ತಿಂದ ಇವತ್ತುವರೆಗೂ ನಂಬಿಕೆ ಇದೆ. ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಪಡ್ಕೊಂಡು ಹೋದ್ರೆ ಅವರು ಏನು ಅನ್ಕೊಂಡಿದ್ರೆ ಅದು ತೀರುತ್ತೆ, ಅರಿಕೆ ಅವ್ರದ್ದು ತೀರ್ತದೆ. ತಿರ್ಗಿ ಅರಿಕೆ ಮಾಡ್ಕೊಂಡು ಹೋಗ್ತಾರೆ. ನಾವು ಏನಾರು ಈ ಥರ ನಮ್ಗೆ ಒಳ್ಳೇದಾದರೆ ನಾವು ಈ ಥರ ಮಾಡ್ತೀರಿ ಅಂತ. ಕೆಲವ್ರು ಕಲ್ಯಾಣೋತ್ಸವ ಮಾಡಿಸ್ತಾರೆ, ಕೆಲವ್ರು ಅನುದಾನ ಮಾಡಿಸ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಅಭಿಷೇಕ ಮಾಡಿಸ್ತೀನಿ ಅಂತ ಹೋಗ್ತಾರೆ. ಅವ್ರವ್ರ ಮನಸ್ಸಲ್ಲಿ ಅವ್ರಿಗೆ ಯಾವ ಥರ ಅವ್ರವ್ರ ಶಕ್ತಿ ಏನಿದೆಯೋ ಅದು ಬೇಡ್ಕೊಂಡು ಹೋಗ್ತಾರೆ ಅಪ್ಪನ ಹತ್ರ. ಆಮೇಲೆ ಇನ್ನೊಂದು ವಿಚಾರಣ, ಈಗ ನಾವು ಆವಾಗಲೇ ಅಲ್ಲಿ ಕುದುರೆ ನೋಡಿದ್ರಲ್ಲ, ಈಗ ನಾವೇನೋ ಹೇಳ್ತೀವಿ, ನಾವೇನೋ ಪುರಾಣ ಹೇಳಿದ್ರಲ್ಲ, ಇಲ್ಲಿ ಕುದುರೆ ನಂದಿ ಬೆಟ್ಟದಿಂದ ಇಲ್ಲೊಂದು ಹೆಜ್ಜೆ ಇಟ್ಟಿದೆ, ಇಲ್ಲಿಂದ ಅಲ್ಲೊಂದು ಹೆಜ್ಜೆ ಅಂತ ನಾವು ನಂಬ್ತೀವಿ. ಬಟ್ ಜನ ನಂಬಲ್ಲಲ್ಲ, ಈಗಪ್ಪ ಇದು ಅಂತಾರಲ್ಲ. ಏನೋ ಆವಾಗ ಮುಂಚೆನಿಂದ ಇರೋದು ಅದೇ. ಅದು ನಂದಿ ಬೆಟ್ಟದಿಂದ ತಿಮ್ಮರಾಯ ಸ್ವಾಮಿ ಕುದುರೆ ಮೇಲೆ ಸಂಚರಣೆ ಹೋಗೋದು. ಆ ಬಿಳಿ ಕುದುರೆ ಅಂತಲ್ಲ ಅವಾಗಿಂದ ಹೇಳ್ತಾರೆ. ಬಿಳಿ ಕುದುರೆ ನಾವು ಕೆಲವರು ದೊಡ್ಡವರು ಆಗಿನ ಕಾಲದವರು ಸ್ವಾಮಿಗಳು ಅವ್ರು ಹೇಳೋರು, ಇಲ್ಲಪ್ಪ ಸ್ವಾಮಿ ಕುದುರೆ ಮೇಲೆ ಬರೋದು ಅಂತ. ಆವಾಗ ನಂದಿ ಬೆಟ್ಟದಿಂದ ಒಂದು ಹೆಜ್ಜೆ ಇಲ್ಲಿಕ್ಕೆ, ಇನ್ನೊಂದು ಹೆಜ್ಜೆ ತಿರುಪ್ತಿಯಲ್ಲಿ ಐತೆ ಅಂತ ಹೇಳ್ತಾರೆ. ತಿರುಪ್ತಿಯಲ್ಲಿ ಎಲ್ಲಿದೆಯೋ ನಾವು ನೋಡಿಲ್ಲ, ನಮಗೂ ಗೊತ್ತಿಲ್ಲ. ಅಂದರೆ ಹಳೊಬ್ಬರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಅಲ್ಲಿನೂ ಇವಾಗ ನಾವು ಹೋಗ್ತೀರಿ, ಸ್ವಾಮಿ ದರ್ಶನ ಮಾಡ್ಕೊತೀರಿ, ನಾವು ಸೀದಾ ಬರ್ತೀರಿ. ಅಲ್ಲಿ ಇತಿಹಾಸಗಳು ಏನೂ ನಮಗೂ ಗೊತ್ತಿಲ್ಲ. ಎಲ್ಲನೂ ಹೋಗಿ ನೋಡಿದ್ರೆ ನಮಗೂ ಗೊತ್ತಾಗುತ್ತೆ. ಅಲ್ಲಿ ಅಷ್ಟೇ ತಿರುಪ್ತಿಯಲ್ಲಿನೂ ಇತಿಹಾಸ ತುಂಬ ಇದೆ, ಅದು ಯಾರಿಗೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದಣ್ಣ, ಇದು ಮಿನಿ ತಿರುಪ್ತಿ ಅಂತ ಕರೀತಾರೆ. ಇಲ್ಲಿ ಈಗ ನಾವು ತಿರುಪ್ತಿಗೆ ಹೋಗೋಕ್ಕಾಗಿಲ್ಲ ಅಂದರೆ ಇಲ್ಲಿಗೆ ಬಂದೆಲ್ಲ ಇದು ಮಾಡ್ಕೊಂಡ್ರೆ ಅವರ ಫಲ. ಹೌದು, ತಿರುಪ್ತಿಗೆ ಹೋಗ್ದಿದ್ದವ್ರು ಮುಂಚೆ ಗೌತಮ ಋಷಿಗಳು ಮಾಡಿರೋದೇ ಅದೇ ಇದ್ರ ಒಳ್ಳೆ ಉದ್ದೇಶಕ್ಕೆ ಮಾಡಿದ್ದು ಅವಾಗ. ಯಾಕಂದರೆ ಬಡವರು ಬಗ್ಗರು ಎಲ್ಲ ತಿರುಪ್ತಿಗೆ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಅದಕ್ಕೆ ಇಲ್ಲಿನೂ ಸೇಮ್ ತಿರುಪ್ತಿಯಲ್ಲಿ ಏನಿದೆಯೋ ಸ್ವಾಮಿ ವಿಗ್ರಹ, ಮೂಲ ವಿಗ್ರಹ ಸೇಮ್ ವಿಗ್ರಹನೂ ಇಲ್ಲೇ ಇರೋದು. ಅದು ಸಾಲಿಗ್ರಾಮನೇ, ಇಲ್ಲಿ ಸಾಲಿಗ್ರಾಮ ವಿಗ್ರಹನೇ. ಅದು ಅಲ್ಲಿ ಏನು ಒಂದು ಚೂರು ಕೂಡ ವೆಯ್ಟು ಅಷ್ಟೇ, ಎಲ್ಲ ಒಂದೇ ಸೈಜೆ. ಅಲ್ಲಿರೋದು ಒಂದೇ ಸೈಜೆ, ಇಲ್ಲಿರೋದು ಒಂದೇ ಸೈಜೆ. ಆದರೆ ಅಲ್ಲಿಗೆ ಹೋಗಿದ್ದವರು ಇಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡೋದ್ರೆ ಅಲ್ಲಿಗೆ ಹೋದಂಗೆ ಆಗ್ತದೆ ಅಂತ ಆವಾಗ ಅವರು ಗೌತಮ ಮಹರ್ಷಿಗಳು ಸ್ಥಾಪನೆ ಮಾಡಿದ್ದು. ಗೌತಮ ಮಹರ್ಷಿಗಳು ಎಷ್ಟು ವರ್ಷ ತುಂಬ, ನಾವು ಇವಾಗ 800 ವರ್ಷ ಹಿಂದೆದು ಅಂತ ಹೇಳ್ತೀರಿ. ಚೌಡ್ರ ಕಾಲದ ಆಚೆದಿದ್ದು ಅವಾಗ ಮಾಡಿರೋದು. ಗೌತಮ ಮಹರ್ಷಿಗಳು ಅವಾಗ ಮಾಡಿರೋದು 800 ವರ್ಷ ಹಿಂದೆ ಅಂತ ನಾವು ಹೇಳ್ತೀವಿ. ಇವಾಗ ಗೌತಮ ಮಹರ್ಷಿಗಳು ಬಂದು ಸ್ಥಾಪನೆ ಮಾಡಿಸಿ ಅವರು ಇದಾಗಿರೋದು. ಅದು ಆಲ್ರೆಡಿ ಇವಾಗ ಕೆಳಗಡೆ ನಾವು ಇವಾಗ ಗವಿ ನೋಡಿದ್ರಲ್ಲ, ಅದೆಲ್ಲ ಒಳಗಡೆ ಎಲ್ಲ ಸುರಂಗ ಮಾರ್ಗ ಇದೆ. ಅದು ಒಳಗಡೆ ಆಶ್ರಮ ಇದೆ ಅಂತ ಒಳಗಡೆ. ಅದು ಮುಂಚೆ ನಮ್ಮೂರು ಆವತಿ ಜಿಯಪ್ಪನವ್ರು ಬಚ್ಚಣ್ಣ ಅಂತಿದ್ದರು. ಅವರು ದೇವ್ರ ಭಕ್ತರು ಜಾಸ್ತಿ. ಬೆಳಗ್ಗೆ ಎಲ್ಲ ಕಷ್ಟಪಟ್ಟು ತೋಟದಲ್ಲಿ ಗದ್ದೆಯಲ್ಲಿ ಇವೆಲ್ಲ ತೋಟದಲ್ಲಿ ಕೆಲಸ ಮಾಡಿ ನೈಟ್ ಇಲ್ಲಿ ಭಜನೆಗೆ ಬರೋರು. ಅವ್ರು ಒಳಗಡೆ ಹೋಗಿ ದೇವಲೋಕ ಇದ್ದಂಗಂತೆ. ದೇವ ಕಾಣಿಕೆಯವರೆಲ್ಲ ಇಲ್ಲೆಲ್ಲ ಸ್ನಾನ ಮಾಡ್ತಾರಂತೆ ಈ ಕಲ್ಯಾಣಿದಾಗ. ಇವಾಗೂ ಪ್ರತಿ ತಿಂಗಳೂ ಅದೇನೋ ಹುಣ್ಣಿಮೆಲೋ ಪೌರ್ಣಮಿಲೋ ಬಂದು ಸ್ನಾನ ಮಾಡ್ತಾರಂತೆ. ಅದು ನಾವು ಯಾರೂ ನೋಡಿಲ್ಲ. ಆವಾಗ ಅಲ್ಲಿ ದೇವ ಕಾಣಿಕೆಗಳೆಲ್ಲ ಅಲ್ಲಿನೂ ಕಲ್ಯಾಣ ಇದೆ ಅಂತ ಒಳಗಡೆ. ಗೌತಮ ಮಹರ್ಷಿಗಳೆಲ್ಲ ತಪಸ್ಸು ಮಾಡ್ರು. ಇವಾಗ ತಪಸ್ಸು ಕುಂತಿರೋರು ಹಂಗೆ ಅವರಂತೆ. ಅದರೊಳಗೆ ಒಂದು ಕಲ್ಯಾಣಿ ಸುತ್ತಲೂ ಹೂವು ತೋಟ ಐತಂತೆ. ದೇವನಹಳ್ಳಿಯಲ್ಲಿ ಆವಾಗ ತಹಶೀಲ್ದಾರ್ ಅಂತ ಜಪೇದಾರ ಅಂತ ಅವಾಗ ಒಬ್ಬ ಕೆಲಸಗಾರ ಒಂದು ಹೂವು ತಗೊಂಡೋಗಿ ಸ್ವಾಮಿ ಕೊಟ್ಟಿದ್ದಂತೆ. ಅಲ್ಲಿಗೆ ಮದುವೆಗೆ ಏನೋ ಕೂಗಿದ್ರಕ್ಕ, ಮಗಳ ಮದುವೆಗೆ. ಆವಾಗ ಅದು ಎಂಥ ಹೂವು ತಗೊಂಬಂದರು. ಹೂವು ಅಷ್ಟು ಸುವಾಸನೆ ಅಂತ ಹೂವು. ನಮ್ಮೂರು ಜಿಯಪ್ಪನವರು ಬಚ್ಚಣ್ಣ ಅಂತ ಒಬ್ಬರು, ಅವರು ಮಹನೀಯರು ಅವಾಗ ಆಗಿನ ಕಾಲದಾಗ. ಅವ್ರು ಹೋಗಿದ್ರಂತೆ ಅದರೊಳಗಡೆ. ಅವ್ರು ಹೇಳಿರೋದಷ್ಟೇ ಅಂತ ಹಂಗೆ ಕಾಣಿಸಿದೆ. ಅಲ್ಲಿ ಇವಾಗೂ ಗೌತಮ ಮಹರ್ಷಿಗಳು ಇವಾಗೂ ಜೀವಂತವಾಗೇ ಇದ್ದಾರಂತೆ. ತಪಸ್ಸು ಕುಂತಿರೋರು ಎದ್ದಿಲ್ಲ ಅಂತ ಇವಾಗ. ಯಾರು ಹೋಗೋಕ್ಕಾಗಲ್ಲ. ಚಿಕ್ಕದಾಗಿದೆ ಸುರಂಗ ಮಾರ್ಗ ಅದು. ಅಂದರೆ ಅದರಲ್ಲಿ ಐಕ್ಯವಾಗಿರೋಂಥ ಭಕ್ತಿ ಅಂತಿರೋರಿಗೆ ದಾರಿನೇ ಆಗುತ್ತೆ. ಇವಾಗ ನಾವು ಹೆಂಗೆ ಓಡಾಡ್ತೀವಿ ಈಚೆ ಕಡೆ ಹಂಗೆ ಓಡಾಡ್ಕೊಂಡು ಹೋಗ್ಬೋದಂತೆ. ನಾವು ಎಷ್ಟು ಪಾಪಗಳು ಮಾಡಿದರೆ ಎಷ್ಟು ಪುಣ್ಯ ಮಾಡಿದ್ರೆ ನಮ್ಗೆ ಗೊತ್ತಿರುತ್ತಾ? ನಮಗೆ ಆ ದಾರಿ ಸಿಗಲ್ಲ ಅಷ್ಟೇ. ಆ ಮೋಕ್ಷ ತುಂಬಿರೋರಿಗೆ ಅವ್ರು ಕ್ಲೀನಾಗಿ ನಡ್ಕೊಂಡೇ ಹೋಗ್ತಾರಂತ ಒಳಗಡೆ. ಆಮೇಲೆ ಕಲ್ಯಾಣಿ ಗೌತಮ ಮಹರ್ಷಿ ಅವರೇ ಇದು ಮಾಡಿದ್ರು. ಇಲ್ಲ ಮುಂಚೆ ರಾಮ ಲಕ್ಷ್ಮಣ ಅವರು ಇಲ್ಲಿ ಬರಬೇಕಾದ್ರೆ ಅದೇನೋ ಬಂದಾಗ ಆವಾಗ ನೀರಿಗೆ ದಾಹ ಆಗಿ ಶಂಕು ದೊಣೆನ ಅಲ್ಲಿ ಬಾಣದಲ್ಲಿ ಬಿಟ್ಟು ಅವ್ರು ಮಾಡಿರೋದು. ಆವಾಗಿಂದ ಗೌತಮ ಮಹರ್ಷಿಗಳು ಮುಂದೆ ಗೌತಮ ಮಹರ್ಷಿಗಳು ಹೋಗ್ತಾ ಇದ್ದು ದಿಬ್ಗಿರಿ ಬೆಟ್ಟಕ್ಕೆ ಸ್ನಾನಕ್ಕೆ, ಆಮೇಲೆ ಅಭಿಷೇಕಕ್ಕೆ. ಆಮೇಲೆ ಇಲ್ಲೇ ತಿರ್ಗಾ ಇಲ್ಲಿಂದ ಇಲ್ಲಿಗೆ ತಗೊಂಡೋಗಿ ಮಾಡ್ತಾಯಿದ್ದು. ಇದು ದೇವಸ್ಥಾನ ಬಂದು 800ರಿಂದ 1000 ವರ್ಷ ಹಳೆ ದೇವಸ್ಥಾನ. ಇಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿಸಿ ಬಲಗಡೆ ಎಡಗಡೆ ಹೂವು ಇಡ್ತೀವಿ. ಏನೋ ಕೆಲಸ ಆಗಬೇಕಂದ್ರೆ ಬಲಗಡೆ ಆಗುತ್ತೆ ಹೂವು, ಇಲ್ಲಾಂದರೆ ಎಡಗಡೆ ಆಗುತ್ತೆ. ಅಲ್ಲಿ ವಿಶೇಷ. ಮತ್ತು ಇಲ್ಲಿ ಶ್ರಾವಣದಲ್ಲಿ ಜಾತ್ರೆ ಆಗುತ್ತೆ. ಮತ್ತು ವೈಕುಂಠ ಏಕಾದಶಿ ಶ್ರಾವಣ ಎರಡೂ ವಿಶೇಷ.
ಮತ್ತು ಟೈಮಿಂಗ್ಸ್ ಇದು ದೇವಸ್ಥಾನ ಟೈಮಿಂಗ್ಸ್ ಬಂದು ಬೆಳಗ್ಗೆ 9:30ಇಂದ ಮಧ್ಯಾಹ್ನ 2:30ವರೆಗೂ ಇರುತ್ತೆ. ಮತ್ತು ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ಮತ್ತು ಶ್ರಾವಣ ಶನಿವಾರದಲ್ಲಿ ಬೆಳಗ್ಗೆ 4 ಗಂಟೆಗೆ ಓಪನ್ ಮಾಡ್ತೀವಿ, 4:15ಗೆ ಅಭಿಷೇಕ ಶುರು ಮಾಡ್ತೀವಿ. ಅವತ್ತು ರಾತ್ರಿ ಎಲ್ಲ ಒಂದು 10 ಗಂಟೆವರೆಗೂ ಇರುತ್ತೆ. ಮಾಘ ಮಾಸದಲ್ಲಿ ಇಲ್ಲಿ ವಿಶೇಷ ಪೂಜೆ ಆಗುತ್ತೆ, ವಾರ್ಷಿಕೋತ್ಸವ ನಡೆಯುತ್ತೆ, ದಿನ ಪ್ರಾಕಾರೋತ್ಸವ ಇರುತ್ತೆ, ಮತ್ತು 108 ಕಲಶಗಳ ಅಭಿಷೇಕ ಇರುತ್ತದೆ, ಮತ್ತು ಕಲ್ಯಾಣೋತ್ಸವ ಇರುತ್ತದೆ, ಎಲ್ಲ ಥರ ಉತ್ಸವಗಳು ಇರುತ್ತದೆ. ದೇವರ ದರ್ಶನ ಪಡೆದು ಕೆಳಗಡೆ ಬಂದರೆ ಇಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತದೆ. ಬನ್ನಿ ಅನ್ನ ಸಂತರ್ಪಣೆ ಹಾಲ್ಗೆ ಹೋಗೋಣ. ಹಾಗೆ ರಿಟರ್ನ್ ಬರಬೇಕಾದ್ರೆ ಆವತಿ ಕೆರೆ ಸಿಗುತ್ತೆ, ಅಲ್ಲಿ ಬೋಟಿಂಗ್ ರೈಡ್ ಕೂಡ ಹೋಗ್ಬೋದು. ಒಬ್ಬರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸುತ್ತ ಬೆಟ್ಟ, ಮಧ್ಯ ಕೆರೆ, ವ್ಯೂ ಮಾತ್ರ ಸಖತ್ತಾಗಿದೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.